ಮಳೆ ಬಂದು ತಣ್ಣಗೆ ಮಾಡಿ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಮಳೆರಾಯ ಆಶೀರ್ವಾದವನ್ನು ಮಾಡಿ ಬ್ಯಾಟರಾಯನಪುರ ದಸರಾ ಉತ್ಸವ ಮೊದಲನೇ ಬಾರಿ ನಡೀತಾ ಇರತಕ್ಕಂಥ ಸಾಂಸ್ಕೃತಿಕ ದಸರಾ ಉತ್ಸವ ಯಶಸ್ವಿಯಾಗಲಿ ಅಂತ ಆ ಭಗವಂತ ಈ ಮಳೆಯ ಮೂಲಕ ಆಶೀರ್ವಾದವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾನೆ ಅಂತ ಹೇಳ್ತಾ ಆ ಭಗವಂತನಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಒಂದ್ಸರಿ ಜೋರ ಘೋಷಣೆ ಹಾಕೋಣ. ನಮ್ಮ ವಿಧಾನ ಪರಿಷತ್ ಇರೋ ವಿಧಾನಸಭಾ ಪರಿಷತ್ನಲ್ಲಿ ಬರ್ತಾ ಇರ್ತಾರೆ. ಅದೇ ರೀತಿ ನಮ್ಮ ತಾರಕ ಅವರು ಕ್ಯಾಂಪೇನಿಗೆ ಬಂದಿದ್ರು, ಅದಾದ್ಮೇಲೆ ಈಗ ಬಂದಿದ್ದಾರೆ. ಈ ಸಾರಿ ಅದು ಮಹಿಳೆಯರು ಹೆಚ್ಚಾಗಿರುವಂತ ಸಮಯ ಯಾವುದು ಅಂತಂದಾಗ ಸಾಂಸ್ಕೃತಿಕ ದಸರಾನಕ ತಮಗೂ ತಾವು ಕೂಡ ಸಾಂಸ್ಕೃತಿಕ ರಾಯಭಾರಿ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂದಾಗ ಅವ್ರ ಪ್ರೀತಿಯಿಂದ ಬಂದಿದ್ದಾರೆ. ಅದೇ ಅವ್ರಿಗೂ ಕೂಡ ಗೊತ್ತಾಗೋ ರೀತಿ ನಮ್ಮ ಬ್ಯಾಟರಾಯನಪುರ ತಾಕತ್ತಲ್ಲಿದೆ, ನಮ್ಮ ಬ್ಯಾಟರಾಯನಪುರ ಉತ್ಸಾಹದಲ್ಲಿದೆ, ನಮ್ಮ ಬ್ಯಾಟರಾಯನಪುರ ಸಾಂಸ್ಕೃತಿಕವಾಗಿ ಕೂಡ ಶ್ರೀಮಂತವಾಗಿದೆ ಅಂತ ಗೊತ್ತಾಗೋ ರೀತಿ ಒಂದ್ಸರಿ ಜೋರ ಘೋಷಣೆ ಹಾಕೋಣ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ವಂದೇ ವಂದೇ. ಆತ್ಮೀಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಬಂಧುಗಳೇ, ಇವತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮ. ಕಳೆದ 3 ವರ್ಷಗಳ ಹಿಂದೆ ಬ್ಯಾಟರಾಯನಪುರದಲ್ಲಿ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಆಗಬೇಕು. ಆ ಕಾರ್ಯಕ್ರಮ ಯಾವ ರೀತಿ ಇರಬೇಕಂದ್ರೆ ಇಡೀ ಬ್ಯಾಟರಾಯನಪುರ ಸೇರಿ ಒಟ್ಟಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಎಲ್ಲ ಭಾಷೆಯ ಜನರು, ಎಲ್ಲ ರಾಜ್ಯದ ಜನರು ಇದರಲ್ಲಿ ಭಾಗವಹಿಸೋ ರೀತಿ ಇಡೀ ಬ್ಯಾಟರಾಯನಪುರದ ಹಬ್ಬವನ್ನು ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿ ಬ್ಯಾಟರಾಯನಪುರ ದಸರಾ ಉತ್ಸವವನ್ನು ನಾವು ಪ್ರಾರಂಭ ಮಾಡಿದ್ವಿ. ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಇಡೀ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ನಡೆಯಲ್ವೋ, ಯಾವ ಕನ್ನಡದ ಹಬ್ಬ ಇಡೀ ವಿಧಾನಸಭಾ ಕ್ಷೇತ್ರ ಒಟ್ಟಾಗಿ ನಡೆಸಲ್ವೋ, ಇಂತಹ ಸಂದರ್ಭದಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬ ಆಗಬೇಕು, ಅದು ಧಾರ್ಮಿಕ ಹಬ್ಬ ಆಗಬೇಕು, ಈ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು, ಈ ಕ್ಷೇತ್ರದ ಜನಕ್ಕೆ ಒಳ್ಳೇದಾಗಬೇಕು, ಎಲ್ಲ ಸೇರಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ನಮ್ಮ ದಸರಾ ಮೂಲಕ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಅವತ್ತು ಬ್ಯಾಟರಾಯನಪುರ ದಸರಾವನ್ನು ನಾವು ಶುರು ಮಾಡಿದ್ವಿ. ಈ ವರ್ಷ ಮತ್ತಷ್ಟು ವಿಶೇಷಗಳೊಂದಿಗೆ ನಾವು ದಸರಾವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಕಳೆದ 3 ವರ್ಷಗಳು ಒಂದು ದಿನದ ಉತ್ಸವ ಆಗ್ತಾ ಇತ್ತು. ಇಡೀ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಗ್ರಾಮ ದೇವತೆಗಳನ್ನು ತರ್ತಾ ಇದ್ರು. ಆ ಗ್ರಾಮ ದೇವತೆಗಳ ತಂದ ನಂತರ ಒಂದು ಶೋಭಾಯಾತ್ರೆಯನ್ನು ಮಾಡಿ ಸಂಜೆಗೆ ಒಂದು ಶೋಭಾಯಾತ್ರೆಯ ನಂತರ ಒಂದು ಸಭೆ ಮಾಡಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಆದ್ರೆ ಈ ಸಾರಿ ಹಾಗಾಗಬಾರ್ದು. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸೊಗಡು ಇಡೀ ರಾಜ್ಯಕ್ಕೆ ಮುಟ್ಟಬೇಕು, ಇಡೀ ದೇಶಕ್ಕೆ ಮುಟ್ಟಬೇಕು ಅಂತ ಯೋಚನೆ ಮಾಡಿ ಯಾವ ರೈತಾಪಿ ಜನರಿಂದ ಹಿಡಿದು ಯಾವ ಹೊಲವನ್ನು ಉಳುಮೆ ಮಾಡಿ ಇವತ್ತು ಕೂಡ ಬೆಳೆಗಳನ್ನು ನೀಡ್ತಾ ಇರ್ತಕ್ಕಂಥ ಗ್ರಾಮಾಂತರದಿಂದ ಹಿಡಿದು ಕಂಪನಿಗಳ ನಡೆಸ್ತಾ ಇರ್ತಕ್ಕಂಥ ಸಿಇಒಗಳಿರ್ತಕ್ಕಂಥ ಈ ಬ್ಯಾಟರಾಯನಪುರ ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಒಂದ್ ಕಡೆ ಆ ರೈತರು ನಮ್ಮ ಜೊತೆ ಇರಬೇಕು, ಆ ಹೊಲ ಉಳೋದು ನಮ್ಮ ಜೊತೆ ಇರಬೇಕು, ಒಂದ್ ಕಡೆ ಆಡಳಿತ ನಡೆಸ್ತಕ್ಕಂಥ ಕೈಗಾರಿಕೆಗಳು ನಡೆಸ್ತಾ ಇರ್ತಕ್ಕಂಥ ಎಲ್ಲರನ್ನು ಒಟ್ಟುಗೂಡಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿನೇ ಈ ಸಾರಿ ನಾವು 3 ದಿವಸದ ದಸರಾವನ್ನು ಯೋಚನೆ ಮಾಡಿದ್ವಿ. ಈ ದಸರಾದಲ್ಲಿ ಏನೆಲ್ಲ ಇರಬೇಕು, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಯಾರು ಪ್ರತಿಭಾವಂತರು ಇದ್ದಾರೆ ಅವ್ರಿಗೆ ವೇದಿಕೆಗಳಿಂದ ಹೊರಗಡೆ ಹೋಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಇವತ್ತು ತಮ್ಮಲ್ಲಿ ಇರ್ತಕ್ಕಂಥ ಪ್ರಾವೀಣ್ಯತೆಯನ್ನ ಪ್ರದರ್ಶನ ಮಾಡಕ್ಕೆ ಸೂಕ್ತವಾದಂಥ ವೇದಿಕೆಗಳಿಲ್ಲ ಅಂತ ಹೊರಗಿದೆ, ಅದು ನಿವಾರಣೆ ಆಗೋ ರೀತಿ ಮುಂದಿನ ದಿನದಲ್ಲಿ ಬ್ಯಾಟರಾಯನಪುರ ದಸರಾ ಉತ್ಸವದಲ್ಲಿ ಸ್ಟೇಜ್ ಸಿಗುತ್ತೆ ಅಂತಂದ್ರೆ ನಾವು ಪರ್ಫಾರ್ಮ್ ಮಾಡಬೇಕು ಅಂತಕ್ಕಂಥ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಶುರು ಮಾಡ್ತಕ್ಕಂಥ ಒಂದು ವೇದಿಕೆಯನ್ನ ನಮ್ಮೂರಲ್ಲಿ ಸೃಷ್ಟಿ ಮಾಡಬೇಕು ಅಂತಾನೆ ನಮ್ಮೂರಲ್ಲಿರ್ತಕ್ಕಂಥ ಪ್ರತಿಭೆಗಳಿಗಾಗಿನೇ ಈ ಸಾಂಸ್ಕೃತಿಕವಾದಂಥ ದಸರಾ ಉತ್ಸವವನ್ನು ಪ್ರಾರಂಭ ಮಾಡಿದ್ದು. ಇದ್ರ ಜೊತೆ ನಮ್ದೊಂದು ಸಂಕಲ್ಪ ಇದೆ. ದೊಡ್ಡ ವಿಧಾನಸಭಾ ಕ್ಷೇತ್ರ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆ ಮರೆ ಕಾಯಿಗಳಂತೆ ಇವತ್ತು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಪ್ರಭಾವವನ್ನು ಹೊಂದಿರತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥ ನಮ್ಮ ಬಂಧುಗಳನ್ನ, ನಮ್ಮ ಕ್ಷೇತ್ರದ ಸಾಧಕರನ್ನ ಒಂದು ಸನ್ಮಾನ ಮಾಡಬೇಕು ಅಂತಕ್ಕಂಥ ಗುರಿ ಕೂಡ ನಮ್ದಿದೆ.
ಶಿಕ್ಷಣ ಕ್ಷೇತ್ರ ಆಗ್ಬೋದು, ಕೈಗಾರಿಕಾ ಕ್ಷೇತ್ರ ಆಗ್ಬೋದು, ಸಾಮಾಜಿಕ ಕ್ಷೇತ್ರ ಆಗ್ಬೋದು, ಕ್ರೀಡಾ ಕ್ಷೇತ್ರ ಆಗ್ಬೋದು, ಸಂಗೀತ ಕ್ಷೇತ್ರ ಆಗ್ಬೋದು, ಹೀಗೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಾರೆಲ್ಲ ಸಾಧನೆ ಮಾಡಿದಾರೋ ಅವರನ್ನೆಲ್ಲ ಪಟ್ಟಿಯನ್ನು ಮಾಡಿ ಅವರಿಗೆ ಗೌರವ ಕೊಡ್ತಕ್ಕಂಥ ಒಂದು ವೇದಿಕೆಯನ್ನ ನಮ್ಮ ದಸರಾದಲ್ಲಿ ಪ್ರಾರಂಭ ಮಾಡಬೇಕು. ಅದು ನಮ್ಮೂರ ಸಾಧಕರಿಗೆ ಸನ್ಮಾನ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಜೊತೆಯಲ್ಲಿ ಜೋಡಿಸ್ಕೊಂಡಿದ್ದೇವೆ. ಒಂದು ಮಾದರಿಯ ದಸರಾ ಬ್ಯಾಟ್ಲ್ಯಾಂಡ್ ದಸರಾ ಆಗ್ಬೇಕು. ಇವತ್ತು ನಮ್ಗೆಲ್ಲ ಹೆಮ್ಮೆ ಇದೆ. ನನಗೆ ಬಹಳ ಖುಷಿ ಅನಿಸ್ತಾ ಇತ್ತು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿನ್ನೆಗೆ 100 ವರ್ಷಗಳನ್ನು ಪೂರೈಸಿದೆ. 100 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಸಂಘ ಹಲವಾರು ಕಾರ್ಯಗಳನ್ನು ಮಾಡಬೇಕಂತಕ್ಕಂಥ ಯೋಚನೆ ಮಾಡಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಟ್ರಾಯನಪುರ ದಸರಾ ಉತ್ಸವದಲ್ಲಿ ನಮ್ಮ ಆ ವಿಚಾರಧಾರೆಯಿಂದ ಬಂದಂತ ನನಗೆ, ಯಾವ ವಿದ್ಯಾರ್ಥಿ ಪರಿಷತ್ನ ಹಿನ್ನೆಲೆಯಿಂದ ಬಂದಂತ ನನಗನಿಸ್ತಾ ಇದೆ, ನನಗೆ ಹೆಮ್ಮೆ ಅನಿಸ್ತಾ ಇದೆ. ನಾನು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಳಕಳಿಯ ಯೋಜನೆಯಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಗ್ತಾ ಇದೆ ಅಂತಕ್ಕಂಥ ವಿಶ್ವಾಸವೂ ನನಗಿದೆ, ಹೆಮ್ಮೆ ಕೂಡ ನನಗಿದೆ.